ಹಲೋ, ಎಲ್ರಿಗೂ ನಮಸ್ಕಾರ. ಮೈಸೂರಿಂದ ಕವಿತಾ. ನಾನಿವತ್ತು ಯಾವುದ್ರ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಮೈಸೂರು ಸಿಲ್ಕ್. ಒಂದಷ್ಟು ಕಮೆಂಟ್ಗಳು ಬಂದಿದೆ ನನಗೆ. ಏನಂತ ಅಂದರೆ, ನಿಮ್ಮದು ಕಲೆಕ್ಷನ್ಸ್ ತೋರಿಸಿ ಮೇಡಮ್ ಮೈಸೂರು ಸಿಲ್ಕ್ನ ಅಂತ ಕೇಳ್ತಾ ಇದ್ದೀರಾ. ಮತ್ತು ಸ್ಕೀಮು ಯಾವಾಗಿಂದ ಎಷ್ಟು ತಿಂಗಳಾಯಿತು ನೀವು ಕಟ್ಟಿ ಈಗಿಲ್ಲ ಅಂತ ಇದ್ದಾರೆ ಅಂತ ಕೇಳಿದ್ದೀರಾ. ಅದು ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ, ತಿರ್ಗಾ ಅದನ್ನೇ ಕೇಳಿದ್ದೀರಾ. ಮತ್ತು ನಮ್ಮ ಹತ್ರನೂ ತುಂಬ ಸ್ಯಾರೀಸ್ ಇದೆ ಅಂತ ಹೇಳ್ತಿದ್ದೀರಾ. ತುಂಬ ಖುಷಿಯಾಗುತ್ತೆ ಅದನ್ನೆಲ್ಲ ಕೇಳಿದ್ರೆ. ಮೈಸೂರು ಸಿಲ್ಕ್ ಅನ್ನೋದೊಂದಿದು ಬ್ರ್ಯಾಂಡ್. ಈಗ ನನ್ನ ಹತ್ರ ಎಷ್ಟು ಕಲೆಕ್ಷನ್ಸ್ ಇದೆ, ನನ್ನ ಹತ್ರನೂ ಸುಮಾರು ಕಲೆಕ್ಷನ್ಸ್ ಇದೆ. ಅದರಲ್ಲಿ ನಾನು ಹಿಂದಿನ ವೀಡಿಯೋದಲ್ಲಿ ನಿಮಗೆ ಒಂದು 3-4 ಸ್ಯಾರೀಸ್ನ ನಾನು ತೋರಿಸಿದ್ದೆ. ಈಗ ಒಂದಷ್ಟು ತೋರಿಸ್ತೀನಿ ನಾನು ಸ್ಯಾರೀಸು. ಎಲ್ಲ ತೋರಿಸಲ್ಲ, ಸ್ವಲ್ಪ ತೋರಿಸ್ತೀನಿ. ಇನ್ನೊಂದಷ್ಟು ಅಮ್ಮನ ಮನೇಲಿದೆ ಸ್ಯಾರೀಸು, ಅದು ಬಂದಾದಮೇಲೆ ನಾನು ತೋರಿಸ್ತೀನಿ. ಈಗ ನನ್ನ ಹತ್ರ ಯಾವುದಿದೆ ಅದರಲ್ಲಿ ಸ್ವಲ್ಪ ತೋರಿಸ್ತೀನಿ ನಾನೀಗ. ಇದು ನೋಡಿ, ಪರ್ಪಲ್ ಕಲರ್ದು ಸ್ಯಾರಿ. ಆಮೇಲೆ ಇನ್ನೊಂದು ಏನಂತಂದರೆ, ನಾನು ಪ್ರತಿ ವರಮಹಾಲಕ್ಷ್ಮಿ ಹಬ್ಬಕ್ಕೂ ತೊಗೊಂಡು ರೂಢಿ ಇದೆ ಮೈಸೂರು ಸಿಲ್ಕ್ನ. ಯಾಕೆಂದರೆ ಸ್ವಲ್ಪ ನಾನು ವರಮಹಾಲಕ್ಷ್ಮಿ ಹಬ್ಬನ ಗ್ರ್ಯಾಂಡಾಗಿ ಮಾಡೋದ್ರಿಂದ ನನಗೆ ಅದಕ್ಕೆ ತೊಗೋಬೇಕು ಅನ್ನೋದು ಒಂದು ಇದು. ನಾನು ಹೋದಾಗೆಲ್ಲ ಹೇಳಿದ್ದೆ, ನನಗೆ ಆರಾಮಾಗಿ ಸಿಕ್ಕಿದೆ. ಈಗ 1 ವರ್ಷದಿಂದ ಕಷ್ಟ ಆಗಿತ್ತು ಅಂತ, ಅದಕ್ಕೋಸ್ಕರ ಸ್ಕೀಮ್ ಹಾಕಿದೆ ಅಂತಲೂ ಹೇಳಿದ್ದೆ. ಹಾಗಾಗಿ ನನಗೆ ವರಮಹಾಲಕ್ಷ್ಮಿಗಂತೂ ಮೈಸೂರು ಸಿಲ್ಕ್ ಇರಲೇಬೇಕು ಅನ್ನೋದೊಂದು. ನಾನು ಯಾವ್ದ್ಯಾವುದು ನನ್ನ ಹತ್ರ ಯಾವ್ಯಾವ ಕಲರ್ ಇದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಲಿಖಿತ ಅನ್ನೋರು ಕೇಳಿದ್ದಾರೆ ನಿಮ್ಮ ಕಲೆಕ್ಷನ್ಸ್ನ ತೋರಿಸಿ ಅಂತ. ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದು ಪರ್ಪಲ್ ಕಲರ್ ಒಂದು ತೊಗೊಂಡಿದ್ದೀನಿ. ಇದು ಅಷ್ಟೇ, 2 ಸೈಡು ಬಾರ್ಡ್ರ್ ಇದೆ. ಇದು ನೋಡ್ಬೋದು, ಚಿಕ್ಕದು ಫ್ಲವರ್ ಬುಟ್ಟ ಇದೆ ಇದು. ಮತ್ತು ನಿಮಗೆ ಇಲ್ಲಿ ನೋಡಿ, ಕೆ ಸೈಜ್ ಇದು ಕಾಣಿಸ್ತಿರ್ಬೋದು. ಇದು ಒಂದು ಕಲರು. ಇದು 2 ಸೈಡ್ರು ಬಾರ್ಡ್ರ್ ಬರುತ್ತೆ. ನಮ್ಗೆ ಏನಂತಂದರೆ ಬೇಗ ರೆಡಿ ಆಗ್ಬೋದು, ಉಟ್ಕೊಳ್ಳೋಕ್ಕೆ ಕಂಫರ್ಟಬಲ್ಲು, ಮತ್ತು ಲಾಂಗ್ ಜರ್ನಿ ಬೇಗ ವೇರ್ ಮಾಡ್ಬೋದು. ನಮಗೆ ಮೈ ಮೇಲೆ ಹಾಕಿದ್ರೆ ಒಂಥರ ಸ್ಯಾರಿದು ತುಂಬ ಕಂಫರ್ಟಬಲ್ ಅನಿಸುತ್ತೆ ಮೈಸೂರು ಸಿಲ್ಕು. ಹಾಗಾಗಿ ನನಗೆ ಮೈಸೂರು ಸಿಲ್ಕ್ ತುಂಬ ಇಷ್ಟ. ಈಗ ನೋಡಿ, ಇದು ಒಂದು ಕಲರು, 2 ಸೈಡು ಬಾರ್ಡ್ರ್ ಇದೆ. ಮತ್ತು ಇದು ಒಂದು ಕಲರು. ಇದನ್ನು ಯಾವ ಕಲರ್ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ ನಿಮಗೆ. ನೋಡಿ, ಇದು ಅಷ್ಟೇ, 2 ಸೈಡ್ ಬಾರ್ಡ್ರ್ ಇದೆ. ನಿಮಗೆ ಪಲ್ಲು. ಇದು ಬ್ಲೂ ಶೇಡು ಅಲ್ಲ ಇದು. ಇದಕ್ಕೆ ಈ ಥರ ಕುಚ್ಚು ಕಟ್ಟಿದ್ದಾರೆ ನೋಡಿ, ಈ ಥರ ಇದೆ ಕುಚ್ಚು. ಒಂದಕ್ಕೆ ನಾನು ಕುಚ್ಚು ಕಟ್ಟಿಸಿಲ್ಲ, ಸುಮಾರು ಅದಕ್ಕೆ ಕುಚ್ಚು ಹಾಕ್ಸಿಲ್ಲ, ನಾನು ಹಾಗೆ ಬಿಟ್ಟಿದ್ದೀನಿ. ಇನ್ನು ಸುಮಾರು ನಾನು ಕುಚ್ಚನ್ನ ಕಟ್ಟಿಸಿದ್ದೀನಿ. ಮತ್ತು ಇದಕ್ಕೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನು ಥರ ಬ್ಲೌಸ್ ಹೊಲಿಸ್ಕೊಂಡಿದ್ದೀನಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಮೈಸೂರು ಸಿಲ್ಕ್ಗೆ ನಾನು ಯಾವ ಥರ ಹೊಲಿಸ್ಕೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಇದು ಒಂದು ಕಲರು ತುಂಬ ಚೆನ್ನಾಗಿದೆ. ಇದು ತುಂಬ ಶೈನಿಂಗ್ ಇರುತ್ತೆ ಅಲ್ಲ, ತುಂಬ ಕಲರ್ ಚೆನ್ನಾಗಿರೋದು ಸಿಕ್ತಿತ್ತು ಆಗ ನನಗೆ. ಈಗಂತೂ ಕಲರ್ ಸಿಗೋದು ಸ್ವಲ್ಪ ಕಷ್ಟ ಆಗಿದೆ ಅಂತಲೇ ಹೇಳ್ಬೋದು ಮೈಸೂರು ಸಿಲ್ಕಲ್ಲಿ. ನೋಡಿ, ಇದೊಂದು ಚೆಕ್ಸಲ್ಲಿ ನಾನು ಇದೇ ಫಸ್ಟ್ ಸ್ಯಾರಿ ತೊಗೊಂಡಿರೋದು. ನನ್ನ ಹತ್ರ ಚೆಕ್ಸ್ದು ಇರಲಿಲ್ಲ, ಕಾಂಟ್ರಾಸ್ಟ್ ಮತ್ತು ಸೆಲ್ಫ್ ಇತ್ತು. ಹಾಗಾಗಿ ಚೆಕ್ಸಲ್ಲಿ ನಾನು ಇದೇ ಫಸ್ಟು ತೊಗೊಂಡಿದ್ದು. ಇದು ನೋಡಿ, ಬ್ಲೂ ಕಲರು. ಅದಕ್ಕೆ ಕುಚ್ಚು ಈ ಥರ ಕಟ್ಟಿರೋದು ಕಾಣಿಸ್ತಿದೆ ಅನಿಸುತ್ತೆ, ನೋಡ್ಬೋದು. ತುಂಬ ಚೆನ್ನಾಗಿದೆ, ಫುಲ್ ಚೆಕ್ಸ್ ಬರುತ್ತೆ. ಇದು 2 ಸೈಡ್ ಬಾರ್ಡ್ರ್ ಬರುತ್ತೆ, ತುಂಬ ಚೆನ್ನಾಗಿದೆ. ಇದಕ್ಕೆ ಯಾವ್ಯಾವ ಥರ ಪ್ಯಾಟ್ರನ್ನು ಬ್ಲೌಸ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಡಿಫ್ರೆಂಟ್ ಟೈಪಲ್ಲೆಲ್ಲ ಹಾಕೊಂಡ್ರೆ ಬ್ಲೌಸ್ನ ಸ್ಟಿಚ್ ಮಾಡಿಸಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಾಣಿಸ್ತಾ ಇರ್ಬೋದು ನೋಡಿ, ಕೆ ಸೈಜ್ ಇದು. ತುಂಬ ಭಾರನೂ ಇದೆ ಇದು. ಮತ್ತು 2 ಸೈಡು ಬರುತ್ತೆ. ಬಾಕ್ಸ್ ಇದು ಸ್ವಲ್ಪ ಮೀಡಿಯಮಲ್ಲಿ ಬರುತ್ತೆ. ಇದು ಚೆಕ್ಸು ನೋಡ್ಬೋದು. ಇದು ಅಷ್ಟೇ, ಬಾರ್ಡ್ರು 1 ಇಂಚಷ್ಟು ನಮಗೆ ಬಾರ್ಡ್ರ್ ಇದೆ ತುದಿಲಿ. ಚೆಕ್ಸ್ಗೆಲ್ಲ ಮೋಸ್ಟ್ಲಿ ಇಷ್ಟೇ ಬರೋದು ಅಂದ್ಕೊಳ್ತೀನಿ. ಇದಕ್ಕಿಂತ ದೊಡ್ಡದು ಬರುತ್ತಾ ಬಾರ್ಡ್ರ್ ಗೊತ್ತಿಲ್ಲ ನನಗೆ, ಇಷ್ಟಿಷ್ಟೆಲ್ಲ ಬರುತ್ತಾ ಅಂತ. ನಾನು ಸಾಮಾನ್ಯ ನೋಡಿರೋ ಪ್ರಕಾರ ಸ್ವಲ್ಪ ಇಷ್ಟಿಷ್ಟೇ ನನಗೆ ಸಿಕ್ಕಿರೋದು.
ನೋಡಿ. ಮತ್ತು ಇನ್ನೊಬ್ಬರು ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿದ್ದೀರಾ, ಅವ್ರಿಗೆಲ್ಲ ತುಂಬ ಧನ್ಯವಾದಗಳು. ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರೂ ಅಂತ. ನೋಡಿ, ನಾನು 3D ಕಲರಲ್ಲಿ ನಿಮಗೆ ಹಿಂದಿನ ವೀಡಿಯೋದಲ್ಲಿ ಒಂದು ತೋರಿಸಿದ್ದೆ, ಬ್ಲ್ಯಾಕ್ ಮತ್ತು ಯೆಲ್ಲೋ ರೆಡ್ಡಲ್ಲಿ ತೋರಿಸಿದ್ದೆ. ನನ್ನ ಹತ್ರ 2 ಇದೆ 3D ಕಲರಲ್ಲಿ. ನೋಡಿ, ಇದಕ್ಕೂ ಅಷ್ಟೇ, ಇದಂತೂ ತುಂಬ ವೆಯ್ಟ್ ಇದೆ, ತುಂಬ ಚೆನ್ನಾಗಿದೆ. ಇದಕ್ಕೂ ಅಷ್ಟೇ ನೋಡಿ, ಕುಚ್ಚು ಈ ಥರ ಹಾಕಿದ್ದಾರೆ. ಮತ್ತು ಇದು ಸ್ಟ್ರೈಪ್ಸ್ ಇದೆ ಫುಲ್ಲು ಸ್ಯಾರಿ, ನೋಡ್ಬೋದು ಈ ಥರ ಇದೆ. ಮತ್ತು ಕೆಳಗಡೆ ಸ್ಮಾಲ್ ಬಾರ್ಡರ್ ಇದೆ, ಅದ್ರ ಮೇಲ್ಗಡೆ ಒಂದು ಲೈನ್ ಇದೆ. ಸುಮಾರು ಮಧ್ಯ ಒಂದೊಂದು ಕಲರ್ಗೂ ಸ್ಟ್ರೈಪ್ಸ್ ಕೊಟ್ಟಿದ್ದಾರೆ. 3 ಕಲರು, ನೆವಿ ಬ್ಲೂ, ಸ್ಕೈ ಬ್ಲೂ ಮತ್ತು ಪಿಂಕು. ತುಂಬ ಚೆನ್ನಾಗಿದೆ. ಇದು ನವಿ ಬ್ಲೂ ಪರ್ಪಲ್ ಥರನೂ ಕಾಣಿಸ್ತಿದೆ, ಒಂಥರ ಡಾರ್ಕ್ ಬ್ಲೂ ಥರನೂ ಕಾಣಿಸ್ತಿದೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದೂ ಅಷ್ಟೇ. ನನ್ನ ಫ್ರೆಂಡ್ ಸರ್ಕಲಲ್ಲಿ ತುಂಬ ಮೈಸೂರು ಸಿಲ್ಕು ತುಂಬ ಇದೆ. ಅದನ್ನು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ನಾನು ಒಬ್ರೊಬ್ರದ್ದೇ ಪರಿಚಯ ಮಾಡಿ ಅವ್ರನ್ನ ಕೇಳಿ ನಾನು ನಿಮಗೆ ಅದನ್ನು ತೋರಿಸ್ತೀನಿ. ನೋಡಿ, ತುಂಬ ಚೆನ್ನಾಗಿದೆ. ಇದು ನನ್ನ ಫೇವ್ರೇಟ್ ಅಂತಲೂ ಹೇಳ್ಬೋದು ಸ್ಯಾರೀಸು. ಇದು ಅಷ್ಟೇ, ಈ ಸ್ಯಾರೀಸು ಅಷ್ಟೇ. ನನ್ನ ಹತ್ರ ಜಾರ್ಜೆಟ್ಟಲ್ಲಿ ಒಂದೂ ಇಲ್ಲ, ಮೈಸೂರು ಸಿಲ್ಕ್ ಜಾರ್ಜೆಟ್ಟಲ್ಲಿ ಒಂದೂ ಇಲ್ಲ. ಅದು ಒಂದು ನಾನು ತೊಗೋಬೇಕು ಅಂತಿದ್ದೀನಿ, ಇನ್ನೂ ತೊಗೊಂಡಿಲ್ಲ. ನೋಡಿ, ಇದು ರೀಸೆಂಟಾಗಿ ತೊಗೊಂಡಿರೋ ಅಂಥದ್ದು, ಇನ್ನೂ ವೇರ್ ಮಾಡಿಲ್ಲ ಇದನ್ನು. ಇದು ನೋಡಿ, ಇನ್ನೂ ಇದನ್ನು ಹುಟ್ಟಿಲ್ಲ. ಇದ್ರದ್ದು ಕೋಡ್ ಬಾರ್ ತೋರಿಸ್ತೀನಿ ನೋಡಿ. ಫಸ್ಟೆಲ್ಲ ಇಲ್ಲಿ ನೋಡಿ, ಮೈಸೂರು ಸಿಲ್ಕ್ದು ಪ್ರಿಂಟ್ ಕಾಣಿಸ್ತಿದೆ ಅಂದ್ಕೊಳ್ತೀನಿ. ತುಂಬ ಚೆನ್ನಾಗಿದೆ. ಮತ್ತು ಇದಕ್ಕೆ ನಾನು ಯಾವ್ಯಾವ ಥರ ಇನ್ನೂ ಸ್ವಲ್ಪ ಸ್ಯಾರೀಸ್ನ ನಾನು ನೆಕ್ಸ್ಟ್ ನಿಮಗೆ ಅದನ್ನು ತೋರಿಸ್ತೀನಿ, ಯಾವ ಥರ ಅಂತ ಅಂದ್ಬಿಟ್ಟು ಇದೆ ಅಂತ ಅಂದ್ಬಿಟ್ಟು. ಮತ್ತು ಬ್ಲೌಸು, ಇದಕ್ಕೆ ಯಾವ್ಯಾವ ಬ್ಲೌಸ್ಗಳನ್ನ ನಾನು ಹಾಕ್ಕೊಂಡಿದ್ದೀನಿ ಅದನ್ನು ತೋರಿಸ್ತೀನಿ. ನೋಡಿ, ಸ್ವಲ್ಪ ಅಮ್ಮನ ಮನೆ ಬಿಟ್ಟಿರೋದ್ರಿಂದ ನನ್ನ ಹತ್ರ ಸ್ವಲ್ಪನೇ ಇರೋದೀಗ, ನಾನು ಜಾಸ್ತಿ ಅಲ್ಲಿ ಇಟ್ಟಿರ್ತೀನಿ. ಇದು ಇನ್ನೂ ವೇರ್ ಮಾಡಿಲ್ಲ. ಇದು ಅಷ್ಟೇ, ಕೋಡ್ ಬಾರು ಎಲ್ಲಿದೆ. ನಾನು ನನ್ನ ಫ್ರೆಂಡ್ಸ್ ಹತ್ರ ಹೋದಾಗ, ಸ್ಟಾರ್ಟಿಂಗು ಅವ್ರ ಜೊತೆ ಹೋದಾಗ ನಾನು ಅವ್ರು ತೊಗೊಳೋದು ನೋಡಿ ನಾನು ಪರ್ಚೇಸ್ ಮಾಡಿದ್ದು ಸ್ಯಾರಿನ. ನೋಡಿ, ಇದು ಪರ್ಪಲ್ ಕಲರಲ್ಲಿ ಇದೆ ನೋಡಿ. ಇದು ಕೋಡ್ ಬಾರು ಮೈಸೂರು ಸಿಲ್ಕ್ದು ಕಾಣಿಸ್ತಿದೆ ಅಂದ್ಕೊಳ್ತೀನಿ. ತುಂಬ ಚೆನ್ನಾಗಿದೆ ನೋಡಿ. ಬಾರ್ ಕೋಡ್ ಇದೆ ಇಲ್ಲಿ. ಸಾರಿ, ನಾನು ಅವಾಗೆಲ್ಲ ಕೋಡ್ ಬಾರ್ ಅಂತ ಹೇಳಿದ್ದೆ, ಕನ್ಫ್ಯೂಸಲ್ಲಿ. ಬಾರ್ ಕೋಡ್ ನೋಡಿ, ತುಂಬ ಚೆನ್ನಾಗಿದೆ ಇದು ಸ್ಯಾರಿ. ಇದು ಅಷ್ಟೇ, ತುಂಬ ವೆಯ್ಟ್ ಇದೆ ನನಗೆ. ಮತ್ತು ಶೈನಿಂಗು ಅಷ್ಟೇ ತುಂಬ ಚೆನ್ನಾಗಿದೆ. ನಮ್ಮ ಮೈಸೂರು ಅನ್ನೋದೊಂದು ಬ್ರ್ಯಾಂಡ್ ಇದು. ನನಗಂತೂ ಮೈಸೂರು ಸಿಲ್ಕ್ ತುಂಬ ಇಷ್ಟ. ಬೇಗ ರೆಡಿ ಆಗ್ಬೋದು, ಬೇಗ ಕಂಫರ್ಟಬಲ್ ಆಗಿರುತ್ತೆ. ಮತ್ತು ಲಾಂಗ್ ಜರ್ನಿನೂ ಕೂಡ ಮಾಡ್ತೀನಿ. ಇದನ್ನ ನಾನು ಹಾಕೊಂಡು ಫಂಕ್ಷನ್ಗಳಿಗೆ ದೂರ ಹೋಗಬೇಕು ಅಂದಾಗಲೂ ನಾನು ಮೈಸೂರು ಸಿಲ್ಕ್ನೇ ಯೂಸ್ ಮಾಡೋದು. ತುಂಬ ಚೆನ್ನಾಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ ಅಂತ ಅಂದ್ಬಿಟ್ಟು. ನೋಡೋಣ, ಈ ವರ್ಷ ನಾನು ಯಾವುದು ತೊಗೊಳ್ತೀನಿ ಸ್ಕೀಮಲ್ಲಿ ಅನ್ನೋದನ್ನ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಅಂತಲೂ ಹೇಳಿದ್ದೀನಿ. ಮತ್ತು ಹಿಂದಿನ ವೀಡಿಯೋದಲ್ಲಿ ನಾನು ಜ್ಯುವೆಲರಿದು ಹಾಕಿದ್ದೆ ವೀಡಿಯೋಸು. ಅದರಲ್ಲಿ ಸುಮಾರು ಜನ ಕಮೆಂಟ್ ಆಗ್ತಾಯಿದ್ದೀರಾ. ನಾನು ಆದಷ್ಟು ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ. ಗ್ರಾಮ್ಗಳು ಎಷ್ಟಿದೆ ಮ್ಯಾಮ್, ಮತ್ತು ಚೋಕರ್ದು ಎಷ್ಟಿದೆ, ಮತ್ತು ನೆಕ್ಲೆಸ್ದು ಎಷ್ಟಿದೆ ಅಂತ ಎಲ್ಲ ಕೇಳಿದ್ದೀರಾ. ಆದಷ್ಟು ಬ್ಲ್ಯಾಕ್ ಪೆಂಡೆಂಟ್ ಅಂತೂ ತುಂಬ ಜನ ಕೇಳಿದ್ದೀರಾ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಗ್ರಾಮ್ಗಳ್ದು ಹೇಳಿದ್ದೀನಿ. ಅದರಲ್ಲೂ ನಾನು ಕಮೆಂಟಲ್ಲೂ ನಿಮಗೆ ಆನ್ಸರ್ ಮಾಡಿದ್ದೀನಿ ಸುಮಾರು ಜನಕ್ಕೆ. ಇನ್ನೂ ಅದು ತುಂಬ ಜನ ಕೇಳ್ತಾ ಇರೋದ್ರಿಂದ ನಾನು ಅದನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮಗೆ ನೆಕ್ಸ್ಟ್ ಬರೋ ವೀಡಿಯೋಗೆ ನಾನು ಅದನ್ನು ಎಷ್ಟು ಗ್ರಾಮ್ ಇದೆ ಏನಿದೆ ಅಂತ ಅಂದ್ಬಿಟ್ಟು ನಿಮಗೆ ನಾನು ಹೇಳ್ತೀನಿ, ತೋರಿಸ್ತೀನಿ ಅದನ್ನು. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಯಾರು ಮೊದಲನೇ ಸಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಮಾಡಿ ಅಂತ ನಾನು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.